ನಾವು ಸರ್ ಇಲ್ಲಿಗೆ ಬಂದ್ಬಿಟ್ಟಿಲ್ಲ ಮಕ್ಕಳಾದಾಗ ನಮ್ಮ ತಂದೆಯವ್ರು ಅಲ್ಲ ನಮ್ಮ ತಂದೆ ತೀರ್ಕೊಂಡ್ಮೇಲೆ ದೇವರು ಒಳಂತರು ಮನೆ ಮಾಡಿದ್ರು. ಅವಾಗ ಕರ್ಕೊಂಡೋಗಿ ನಮ್ಮ ಚಿಕ್ಕ ಹುಡುಗರಿಂದ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ನಮಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟು ತಾಯಿ ಹುಟ್ಟಿದ್ದು ಬೇರೆ ಆದರೂ ನಮ್ಮ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು ನಮ್ಮ ಧರ್ಮ ದೇವತೆ ಎರಡೂ ಕುಟುಂಬಕ್ಕೆ, ಈ ಕಡೆ ಕುತ್ತಿಗೆರೆಯಲ್ಲಿ ಈ ಕಡೆ ಹರದನಲ್ಲಿ, ಈ ಎರಡೂ ಕುಟುಂಬಕ್ಕೆ ಕೊಂಡಿಯಾಗಿ ಕೆಲಸ ಮಾಡಿ ಇವತ್ತು ಯಾರೇ ಬರಲಿ ನಮ್ಮನ್ನು ಸಹ ಅವ್ರ ಮಕ್ಕಳ ಜೊತೆನೇ ಬೆಳೆದಿದ್ದಾರೆ. ಅವ್ರ ಮಕ್ಕಳು ಬಾಲಕೃಷ್ಣ ಅವ್ರನ್ನ ಒಟ್ಟಿಗೆ ಬೆಳೆದವರು. ಹಾಂ, ಭಾಳ ಅವರ ಮಕ್ಕಳು ಹೆಂಗೆ ಪ್ರೀತಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ನಮ್ಮನ್ನ ತಪ್ಪಲಿ ಮಗ ಅಂತ ಅಷ್ಟು ಪ್ರೀತಿಯಿಂದ ಸಾಕಿದ್ರು. ಇವತ್ತು ನಮಗೆ ಆ ದುಃಖ ಬರೆಸೋ ಶಕ್ತಿನೇ ಇಲ್ಲ, ಆ ಮಟ್ಟಕ್ಕೆ ಆಗೋಗಿದ್ವಿ. ಅವರಂಥ ಒಬ್ಬ ನಿಜವಾದ ಒಂಥರ ಸಹನೆ, ಕರುಣೆ, ಆಮೇಲೆ ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ಆತಿಥ್ಯ, ಇವೆಲ್ಲ ನಮಗೆಲ್ಲ ಪ್ರೇರಣೆ. ದೇವರು ಅಷ್ಟೇ, ದೇವ್ರ ಅಪ್ಪಾಜಿನೂ ಒಂದೇ ಒಂದು ದಿವಸ ಯಾರ ಮೇಲೂ ಅವರು ಕೋಪ ಮಾಡ್ಕೊಂಡ ಬೆಳೆದ್ರೆ ಅಲ್ಲ. ಇಬ್ಬರದು ಸಹಬಾಳ್ವೆ ತುಂಬ ಚೆನ್ನಾಗಿತ್ತು. ಇಬ್ಬರು ಯಾರನ್ನೂ ಸಹ ಒಬ್ರಿಗೊಬ್ರು ಬಿಟ್ಟು ಅವರು ಇರಲಾರ್ದಂಥ ಒಂದು ಸಂಬಂಧ. ಆಮೇಲೆ ಅವರು ಯಾವುದೇ ಹುದ್ದೆಯಲ್ಲಿರಲಿ ಏನೇ ಇರಲಿ, ಯಾರೇ ಬಂದರೂ ಸಹ ಅವರು ಎಲ್ಲರನ್ನೂ ಒಂದು ಗೌರವಯುತವಾಗಿ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಂಡು ಅವ್ರಿಗೆ ನೀರು ಬೇಕಾ, ಕಾಫಿ ಬೇಕಾ, ತಿಂಡಿ ಬೇಕಾ, ಸಕಲ ಸೌಲಭ್ಯ ಬಯಸ್ತಾ ಇರೋದು. ತಿನ್ನಿಸುವಾಗ ಕೆಳಗಡೆ ಬಿದ್ದಿದ್ದನ್ನ ಸರಿಪಡಿಸ್ತಾ ಇರೋದು ನೋಡಿದಾಗ ಹೆಂಗೆ ಅನಿಸುತ್ತೆ. ಎಷ್ಟೋ ಗಂಡ ಹೆಂಡತಿಗಳ ಕನಸಲ್ವ ಇದು. ಬದುಕಿದ್ರೆ ಈ ಥರ ಬದುಕಬೇಕು, ಇಷ್ಟು ವರ್ಷ ಬದುಕಬೇಕು, ಜೊತೆಗೆ ಬದುಕಬೇಕು, ಈ ಥರದ್ದು ಹೆಂಗೆ ಇರಬಹುದು ದೇವೇಗೌಡರು ಇನ್ನು ಮುಂದೆ ಗೊತ್ತಿಲ್ಲ. ಶಕ್ತಿ ಕೊಡಬೇಕು ಆ ದೇವರು ಅಂತಲೇ ಎಲ್ಲರೂ ಕೇಳ್ಕೊಳ್ತಾ ಇರೋದು. ಆ ಇನ್ನೋಸೆನ್ಸ್ ನೋಡಿ ಹೇಗಿದೆ ಅಂತ. ಈ ವಯಸ್ಸಲ್ಲೂ ವೀಲ್ ಚೇರಲ್ಲಿ ಇಬ್ಬರೂ ಎದುರು ಬದ್ರು ಕೂತ್ಕೊಂಡು ನಿನ್ನ ಸಮಾಧಾನದಲ್ಲಿರೋ,